ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಸಮರ ನಡೀತಾ ಇದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ ಏರ್ಪಟ್ಟಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತದಾನ ಇದೀಗ ಆರಂಭವಾಗಿದೆ. ಮತಗಟ್ಟೆಗೆ ಆಗಮಿಸ್ತಾ ಇರುವಂತ ಪಿಕೆಪಿಎಸ್ ಸದಸ್ಯರು ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ನಲ್ಲಿ ಮತದಾನ ನಡೀತಾ ಇದೆ. ಬೈಲಹೊಂಗಲ, ಅಥಣಿ, ಹುಕ್ಕೇರಿ, ರಾಮದುರ್ಗ, ನಿಪ್ಪಾಣಿ ಸೇರಿ 7 ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೀತಾ ಇದೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. 7 ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೀತಾ ಇರೋದು. 2 ಕುಟುಂಬಗಳ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ನಡುವೆ ಈ ಫೈಟ್ ನಡೀತಾ ಇರೋದು ಒಂದು ಪ್ರತಿಷ್ಠೆಯ ವಿಚಾರ ಇದು. ಹೀಗಾಗಿ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಒಟ್ಟು 7 ಸ್ಥಾನಕ್ಕೆ ಈ ಚುನಾವಣೆ ನಡೀತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ 7 ಸ್ಥಾನಕ್ಕಾಗಿ ಚುನಾವಣೆ ನಡೀತಾ ಇರೋದು. ಈಗ ಸದ್ಯಕ್ಕೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಅಲ್ಲಿನ ಭದ್ರತೆ ಯಾವ ರೀತಿಯಾಗಿದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಹೌದು ಪ್ರವೀಣ್, ಪ್ರಮುಖವಾಗಿ ಪ್ರತಿಷ್ಠೆ ಮತ್ತು ತೀವ್ರ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗಿರುವಂಥದ್ದು. ಬೆಳಗಾವಿಯ ಬಿಕೆ ಮಾಡೆಲ್ ಅಂದರೆ ಕ್ಯಾಂಪ್ ಪ್ರದೇಶದಲ್ಲಿ ಇರುವಂಥ ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ನಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂಥದ್ದು ಗಮನಿಸಬಹುದು. ಈಗಾಗಲೇ ಅಂದರೆ 7 ಕ್ಷೇತ್ರಗಳಲ್ಲಿ ಚುನಾವಣೆಯ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಡೆಲಿಗೇಟ್ಸ್ ಫಾರ್ಮನ್ನು ಹಿಡಿದುಕೊಂಡು ಬಂದಂಥ ಮತದಾರರು ಈಗ ಮತಕೇಂದ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಏನು ಅಭ್ಯರ್ಥಿಗಳ ಭವಿಷ್ಯವನ್ನು ಏನು ಈ ಒಂದು ಮತದಾರರು ಬರೆಯುವಂಥದ್ದು. ಪ್ರಮುಖವಾಗಿ ಇವತ್ತು 9 ಗಂಟೆಗೆ ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ಇರುವಂಥದ್ದು. ಈ ಒಂದು ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಸುಮಾರು 16 ಕ್ಷೇತ್ರಗಳ ಪೈಕಿ 9 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಉಳಿದಂತೆ 7 ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೀತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಕಮಿಷನರ್ ವ್ಯಾಪ್ತಿಯಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತು ಪ್ರತ್ಯೇಕವಾಗಿ 7 ಮತಗಟ್ಟೆ ಕೇಂದ್ರಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿರುವಂಥದ್ದು. ಇಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನು ಒಂದು ಕಡೆ ಕತ್ತಿ ಸೌದಿ ಬನ ಆದರೆ ಮತ್ತೊಂದು ಕಡೆ ಇಲ್ಲಿ ಜಾರಕಿಹೊಳಿ ಬಣದಿಂದ ತೀವ್ರ ಕಾದಾಟ ಕೂಡ ಇರುವಂಥದ್ದು. ಸುಮಾರು 3-4 ತಿಂಗಳಿಂದ ಕೂಡ ಪ್ರತಿಷ್ಠೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಗದ್ದುಗೆಯನ್ನು ಯಾರು ಹಿಡಿತಾರೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಿರುವಂಥದ್ದು. ಮೊದಲ ಹಂತದಲ್ಲಿ ಜಾರಕಿಹೊಳಿ ಪ್ಯಾನಲ್ನ 7 ಏನೋ ಅಭ್ಯರ್ಥಿಗಳು ಈಗಾಗಲೇ ಮೇಲುಗೈಯನ್ನು ಸಾಧಿಸಿರುವಂಥದ್ದು. 7 ಜನ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಅಧ್ಯಕ್ಷ ಗಾದಿಯನ್ನು ಹಿಡಿಬೇಕಾದ್ರೆ ಇನ್ನು 2 ಸ್ಥಾನಗಳಲ್ಲಿ ಗೆದ್ದರೆ ಅವರು ಗದ್ದಿಗೆಯನ್ನು ಹಿಡಿತಾರೆ. ಮತ್ತು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು 7 ಸ್ಥಾನಗಳಲ್ಲಿ ಏನಾದರೂ ಕತ್ತಿ ಸೌದಿ ಬಣದವರು ಏನಾದರೂ ಗೆದ್ದರೆ ಇಲ್ಲಿ ಮತ್ತೊಂದು ಕಡೆ ರಾಜಕೀಯ ಸಮೀಕರಣ ಬದಲಾಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದಿರುವಂಥದ್ದು. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಸಂಜೆ ವೇಳೆಗೆ ಅಂತಿಮ ಹಂತದ ಮತ ಎಣಿಕೆ ಮತ್ತು ಮತದಾನ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿಯುತ್ತೆ. ಇಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಗದ್ದುಗೆಯನ್ನು ಯಾರು ಹಿಡಿತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟಕ್ಕಾಗಿ ಸಮರ ನಡೀತಾ ಇದೆ. ಜಾರಕಿಹೊಳಿ ಕತ್ತಿ ಫ್ಯಾಮಿಲಿ ನಡುವೆ ಮಹಾ ಕದನ ಏರ್ಪಟ್ಟಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತದಾನ ಇದೀಗ ಆರಂಭವಾಗಿದೆ. ಮತಗಟ್ಟೆಗೆ ಆಗಮಿಸ್ತಾ ಇರುವಂಥ ಪಿಕೆಪಿಎಸ್ ಸದಸ್ಯರು ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ನಲ್ಲಿ ಮತದಾನ ನಡೀತಾ ಇದೆ. ಬೈಲಹೊಂಗಲ, ಅಥಣಿ, ಹುಕ್ಕೇರಿ, ರಾಮದುರ್ಗ, ನಿಪ್ಪಾಣಿ ಸೇರಿ 7 ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೀತಾ ಇದೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. 7 ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೀತಾ ಇರೋದು. 2 ಕುಟುಂಬಗಳ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ನಡುವೆ ಈ ಫೈಟ್ ನಡೀತಾ ಇರೋದು ಒಂದು ಪ್ರತಿಷ್ಠೆಯ ವಿಚಾರ ಇದು. ಹೀಗಾಗಿ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಒಟ್ಟು 7 ಸ್ಥಾನಕ್ಕೆ ಈ ಚುನಾವಣೆ ನಡೀತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ 7 ಸ್ಥಾನಕ್ಕಾಗಿ ಚುನಾವಣೆ ನಡೀತಾ ಇರೋದು. ಈಗ ಸದ್ಯಕ್ಕೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಅಲ್ಲಿನ ಭದ್ರತೆ ಯಾವ ರೀತಿಯಾಗಿದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ?
ಹೌದು ಪ್ರವೀಣ್, ಪ್ರಮುಖವಾಗಿ ಪ್ರತಿಷ್ಠೆ ಮತ್ತು ತೀವ್ರ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗಿರುವಂಥದ್ದು. ಬೆಳಗಾವಿಯ BK ಮಾಡೆಲ್ ಅಂದರೆ ಕ್ಯಾಂಪ್ ಪ್ರದೇಶದಲ್ಲಿ ಇರುವಂಥ ಬೆಳಗಾವಿಯ BK ಮಾಡೆಲ್ ಹೈಸ್ಕೂಲ್ನಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂಥದ್ದು ಗಮನಿಸಬಹುದು. ಈಗಾಗಲೇ ಅಂದರೆ 7 ಕ್ಷೇತ್ರಗಳಲ್ಲಿ ಚುನಾವಣೆಯ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಡೆಲಿಗೇಟ್ಸ್ ಫಾರ್ಮನ್ನು ಹಿಡಿದುಕೊಂಡು ಬಂದಂಥ ಮತದಾರರು ಈಗ ಮತಕೇಂದ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಏನು ಅಭ್ಯರ್ಥಿಗಳ ಭವಿಷ್ಯವನ್ನು ಏನು ಈ ಒಂದು ಮತದಾರರು ಬರೆಯುವಂಥದ್ದು. ಪ್ರಮುಖವಾಗಿ ಇವತ್ತು 9 ಗಂಟೆಗೆ ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ಇರುವಂಥದ್ದು. ಈ ಒಂದು ಏನು ಬೆಳಗಾವಿಯ DCC ಬ್ಯಾಂಕ್ಗೆ ಸುಮಾರು 16 ಕ್ಷೇತ್ರಗಳ ಪೈಕಿ 9 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಉಳಿದಂತೆ 7 ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೀತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಕಮಿಷನರ್ ವ್ಯಾಪ್ತಿಯಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತು ಪ್ರತ್ಯೇಕವಾಗಿ 7 ಮತಗಟ್ಟೆ ಕೇಂದ್ರಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿರುವಂಥದ್ದು. ಇಲ್ಲಿ ಬೆಳಗಾವಿಯ DCC ಬ್ಯಾಂಕ್ ಏನು ಒಂದು ಕಡೆ ಕತ್ತಿ ಸೌದಿ ಬನ ಆದರೆ ಮತ್ತೊಂದು ಕಡೆ ಇಲ್ಲಿ ಜಾರಕಿಹೊಳಿ ಬಣದಿಂದ ತೀವ್ರ ಕಾದಾಟ ಕೂಡ ಇರುವಂಥದ್ದು. ಸುಮಾರು 3-4 ತಿಂಗಳಿಂದ ಕೂಡ ಪ್ರತಿಷ್ಠೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ನ ಗದ್ದುಗೆಯನ್ನು ಯಾರು ಹಿಡಿತಾರೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಿರುವಂಥದ್ದು. ಮೊದಲ ಹಂತದಲ್ಲಿ ಜಾರಕಿಹೊಳಿ ಪ್ಯಾನಲ್ನ 7 ಏನು ಅಭ್ಯರ್ಥಿಗಳು ಈಗಾಗಲೇ ಮೇಲುಗೈಯನ್ನು ಸಾಧಿಸಿರುವಂಥದ್ದು. 7 ಜನ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಅಧ್ಯಕ್ಷ ಗಾದಿಯನ್ನು ಹಿಡಿಬೇಕಾದ್ರೆ ಇನ್ನೂ 2 ಸ್ಥಾನಗಳಲ್ಲಿ ಗೆದ್ದರೆ ಅವರು ಗದ್ದಿಗೆಯನ್ನು ಹಿಡಿತಾರೆ ಮತ್ತು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು 7 ಸ್ಥಾನಗಳಲ್ಲಿ ಏನಾದರೂ ಕತ್ತಿ ಸೌದಿ ಬಣದವರು ಏನಾದರೂ ಗೆದ್ದರೆ ಇಲ್ಲಿ ಮತ್ತೊಂದು ಕಡೆ ರಾಜಕೀಯ ಸಮೀಕರಣ ಬದಲಾಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದಿರುವಂಥದ್ದು. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಸಂಜೆ ವೇಳೆಗೆ ಅಂತಿಮ ಹಂತದ ಮತ ಎಣಿಕೆ ಮತ್ತು ಮತದಾನ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿಯುತ್ತೆ. ಇಲ್ಲಿ ಬೆಳಗಾವಿಯ DCC ಬ್ಯಾಂಕ್ನ ಗದ್ದುಗೆಯನ್ನು ಯಾರು ಹಿಡಿತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಒಟ್ಟು 7 ಸ್ಥಾನಕ್ಕೆ ಈ ಚುನಾವಣೆ ನಡೀತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ 7 ಸ್ಥಾನಕ್ಕಾಗಿ ಚುನಾವಣೆ ನಡೀತಾ ಇರೋದು. ಈಗ ಸದ್ಯಕ್ಕೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಅಲ್ಲಿನ ಭದ್ರತೆ ಯಾವ ರೀತಿಯಾಗಿದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಹೌದು ಪ್ರವೀಣ್, ಪ್ರಮುಖವಾಗಿ ಪ್ರತಿಷ್ಠೆ ಮತ್ತು ತೀವ್ರ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಕೂಡ ಈಗ ಆರಂಭ ಆಗಿರುವಂಥದ್ದು. ಬೆಳಗಾವಿಯ BK ಮಾಡೆಲ್ ಅಂದರೆ ಕ್ಯಾಂಪ್ ಪ್ರದೇಶದಲ್ಲಿ ಇರುವಂಥ ಬೆಳಗಾವಿಯ BK ಮಾಡೆಲ್ ಹೈಸ್ಕೂಲ್ನಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿರುವಂಥದ್ದು ಗಮನಿಸಬಹುದು. ಈಗಾಗಲೇ ಅಂದರೆ 7 ಕ್ಷೇತ್ರಗಳಲ್ಲಿ ಚುನಾವಣೆಯ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಡೆಲಿಗೇಟ್ಸ್ ಫಾರ್ಮನ್ನು ಹಿಡಿದುಕೊಂಡು ಬಂದಂಥ ಮತದಾರರು ಈಗ ಮತಕೇಂದ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಏನು ಅಭ್ಯರ್ಥಿಗಳ ಭವಿಷ್ಯವನ್ನು ಏನು ಈ ಒಂದು ಮತದಾರರು ಬರೆಯುವಂಥದ್ದು. ಪ್ರಮುಖವಾಗಿ ಇವತ್ತು 9 ಗಂಟೆಗೆ ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ಇರುವಂಥದ್ದು. ಈ ಒಂದು